ಎಲೆಕ್ಟ್ರಾನಿಕ್ ಸಿಟಿ ವ್ಯಾಪ್ತಿಯಲ್ಲಿ ಬರುವಂತಹ ಸಾರ್ವಜನಿಕರ ಆತಂಕಕ್ಕೆ ಕಾರಣ ಆಗಿದ್ದಂತಹ ಚಿರತೆಯನ್ನ ಕೊನೆಗೂ ಸೆರೆ ಹಿಡಿಯುವಲ್ಲಿ ಅರಣ್ಯ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಜನರ ನಿದ್ದೆಗೆಡಿಸಿದಂತಹ ಚಿರತೆಯನ್ನ ಕೊನೆಗೂ ಸೆರೆ ಹಿಡಿದಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಚಿರತೆಯನ್ನ ಬೋನಿಗೆ ಬೀಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಳೆದ ಹಲವು ದಿನಗಳಿಂದ ಈ ಭಾಗದ ಜನರ ನೆಮ್ಮದಿಯನ್ನ ಕಸಿದುಕೊಂಡಿತ್ತು ಚಿರತೆ. ರಸ್ತೆ ದಾಟುವಂತಹ ಚಿರತೆಯ ಚಲನವಲನ ಸ್ಥಳೀಯ ಸಿಸಿಟಿವಿಯಲ್ಲಿ ಕೂಡ ಸೆರೆಯಾಗಿತ್ತು. ಬೋನಿಗೆ ಬಿದ್ದಂತಹ ಸಂದರ್ಭದ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. 3 ಬೋನನ್ನಿಟ್ಟು ಚಿರತೆ ಸೆರೆಗೆ ಅಂತ ಹೇಳಿ ಕಾರ್ಯಾಚರಣೆಯನ್ನು ಕೈಗೆತ್ತಿಕೊಂಡಿದ್ರು ಅರಣ್ಯ ಅಧಿಕಾರಿಗಳು. ಈಗ ಆ ಕಾರ್ಯಾಚರಣೆ ಸಕ್ಸಸ್ ಆಗಿದೆ. ಸದ್ಯಕ್ಕೆ ಬಲೆಯಲ್ಲಿರುವಂತಹ ಚಿರತೆಯನ್ನ ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಶಿಫ್ಟ್ ಮಾಡುವ ಸಾಧ್ಯತೆ ದಟ್ಟವಾಗಿದೆ. ಎಲೆಕ್ಟ್ರಾನಿಕ್ ಸಿಟಿಲಿ ಚಿರತೆ ಪ್ರತ್ಯಕ್ಷ ಆಗಿ ಇಲ್ಲಿಗೆ 10 ದಿನ. ಇವತ್ತು ಚಿರತೆಯನ್ನ ಹಿಡಿಯುವಂತಹ ಕೆಲಸಕ್ಕೆ ಅರಣ್ಯ ಇಲಾಖೆ ಯಶಸ್ವಿಯಾಗಿರುವಂತದ್ದು. ನಾನು ನೇರವಾಗಿ ದೃಶ್ಯಾವಳಿ ತೋರಿಸ್ತೀನಿ. ಎಲೆಕ್ಟ್ರಾನಿಕ್ ಸಿಟಿ ಒಳಗಡೆ ಇರುವಂತಹ ಸೀಡಾಗ್ ಸಂಸ್ಥೆಗೆ ಸೇರಿದಂತಹ ಒಂದು 20 ಎಕರೆ ಖಾಲಿ ಜಾಗದಲ್ಲಿ ಒಂದು ಚಿರತೆ ಕಂಡು ಬಂದಿತ್ತು. ಜೊತೆಗೆ ಇಲ್ಲಿ ಅರಣ್ಯ ಇಲಾಖೆಯವರು ಅಷ್ಟು ಕ್ಯಾಮ್ರಾಗಳನ್ನ ಹಾಕಿ ಎಲ್ಲ ಕಡೆನೂ ಸಹ ಚಿರತೆಯ ಚಲನವಲನಗಳ ಬಗ್ಗೆ ನಿಗಾ ಇಟ್ಟಿದ್ರು. ಆದ ನಂತರ 2 ದಿನ ಕ್ಯಾಮ್ರಾದಲ್ಲಿ ಟ್ರ್ಯಾಪ್ ಆಗಿತ್ತು. ಅದ ನಂತರ ಡ್ರೋನ್ ಕ್ಯಾಮ್ರಾಗಳನ್ನ ಅರಣ್ಯ ಇಲಾಖೆ ಈ ಒಂದು ಜಾಗದಲ್ಲಿ ಬಳಸಿ ಸಂಪೂರ್ಣವಾಗಿ ಚಿರತೆಯ ಚಲನವಲನಗಳ ಬಗ್ಗೆ ನಿಗಾ ಇಟ್ಟಿದ್ರು. ನಾನು ನೇರವಾಗಿ ತೋರಿಸ್ತೀನಿ. ಅಂದ್ರೆ ಈಗಾಗಲೇ ಬೆಳಗ್ಗೆ ಈಗಾಗಲೇ ಅರಣ್ಯ ಇಲಾಖೆ ಚಿರತೆಯನ್ನ ಇಲ್ಲಿಂದ ಬನ್ನೇರುಘಟ್ಟ ಉದ್ಯಾನವನಕ್ಕೆ ತಗೊಂಡು ಹೋಗಿದ್ದಾರೆ. ಜೊತೆಗೆ ಚಿರತೆ ಈಗ ಅದು ಗಂಡು ಚಿರತೆ ಒಂದು 5 ರಿಂದ 6 ವರ್ಷ ಚಿರತೆ ಅಂತೇಳಿ ಹೇಳಲಾಗ್ತಿದೆ. ಹಾಗಾಗಿ ಒಂದ್ ಕಡೆಗೆ ಅಂದ್ರೆ ಕಳೆದ 2 ದಿನಗಳಿಂದನೂ ಸಹ ಸುಮಾರು 3 ಬೋನ್ಗಳನ್ನ ಇಟ್ಟಿದ್ರು. ಜೊತೆಗೆ ಒಂದು ದೊಡ್ಡ ಗೇಜ್ ಅನ್ನ ಮಾಡಿ ಅದಕ್ಕೆ ಅಂತಾನೆ ಒಂದು ಸಪರೇಟ್ ಆಗಿ ಒಂದು ದೊಡ್ಡ ಬೋನ್ ಸಹ ತಯಾರು ಮಾಡಿದ್ರು. ಹಾಗಾಗಿ ಎಲೆಕ್ಟ್ರಾನಿಕ್ ಸಿಟಿ ಮಧ್ಯ ಭಾಗದಲ್ಲಿರುವಂತಹ ಈ ಒಂದು ಪ್ರದೇಶದಲ್ಲಿ ಚಿರತೆ ಬೋನ್ಗೆ ಬಿದ್ದಿರುವಂತದ್ದು. ಅಂದ್ರೆ ನಾವು ಈಗಾಗಲೇ ತೋರಿಸ್ತಾ ಇದ್ದೀನಿ. ನೇರವಾಗಿ ಆ ಒಂದು ದೊಡ್ಡ ಮರಗಳ ಬಳಿ ಒಂದು ಚಿರತೆ ಬೋನ್ ಅನ್ನ ಇಟ್ಟಿದ್ರು. ಜೊತೆಗೆ ಅಲ್ಲಲ್ಲಿ ಈ ಪೊದೆಗಳಲ್ಲಿ ಬೇರೆ ಬೇರೆ ಸಣ್ಣ ಬೋನ್ಗಳನ್ನ 3 ಬೋನ್ಗಳನ್ನ ಇಟ್ಟಿದ್ರು. ಅಂದ್ರೆ ಬೋನ್ಗೆ ಒಂದಷ್ಟು ಬೇರೆ ಪಕ್ಷಿಗಳನ್ನ ಮತ್ತು ಬೇರೆ ತರದ ಪ್ರಾಣಿಗಳನ್ನ ಬಳಸಿ ಅದರಲ್ಲಿ ಬೋನಲ್ಲಿ ಸುರಕ್ಷಿತವಾಗಿ ಇಟ್ಟಿದ್ರು. ಹಾಗಾಗಿ ಈಗ ಐಟಿ-ಬಿಟಿ ಜನರಲ್ಲಿ ಯಾವುದೇ ಆತಂಕ ಇಲ್ಲದೆ ಒಂದು ಸುರಕ್ಷಿತವಾಗಿ ಚಿರತೆಯನ್ನ ಸೆರೆ ಹಿಡಿದಿರ್ತಕ್ಕದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆಗೆ ಇದು ಒಂದು ಕಾರ್ಯಾಚರಣೆಯಲ್ಲಿ ಅರಣ್ಯ ಇಲಾಖೆ ಮತ್ತು ಬನ್ನೇರುಘಟ್ಟ ವೈದ್ಯಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಯಶಸ್ವಿ ಕಾರ್ಯಾಚರಣೆ ಆಗಿದೆ. ಯಾಕಂದ್ರೆ ಈಗಾಗಲೇ ಹಿಂದೆ ಕೂಡ್ಲು ಬಳಿ ಚಿರತೆ ಒಂದು ಪ್ಯಾನಿಕ್ ಆಗಿ ಅದನ್ನ ಕೊನೆಗೆ ಸಾಯಿಸುವಂತ ಪರಿಸ್ಥಿತಿಗೆ ಹೋಗಿತ್ತು. ಆದ್ರೆ ಇಲ್ಲಿ ಯಾವುದೇ ತರದ ಘಟನೆ ಆಗದಂತೆ ಮುಂಜಾಗ್ರತಾ ಕ್ರಮವಾಗಿ ಎಲ್ಲವನ್ನು ತಯಾರಿ ಮಾಡಿಕೊಂಡು ಅರಣ್ಯ ಇಲಾಖೆ ಈ ಒಂದು ಕಾರ್ಯಾಚರಣೆ ಮಾಡಿ ಯಶಸ್ವಿ ಆಗಿರುವಂತದ್ದು. ಆನೇಕಲ್, ಅಂಬರೀಶ್, ಪಬ್ಲಿಕ್ ಟಿವಿ,